ನಮ್ಮ ಡಾಗ್ನ ಎಷ್ಟೊತ್ತು ವಾಕಿಂಗ್ ಕರ್ಕೊಂಡೋದ್ರು ಆಚೆ ಪೂಪ್ ಮಾಡಲ್ಲ, ಮನೆಗೆ ಬಂದಮೇಲೆ ಪೂಪ್ ಮಾಡುತ್ತೆ ಅಂತ ಅನ್ನೋರು ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ಇವತ್ತು ನಾವು ಹೊರಟಿದ್ದು ಬೆಳಗ್ಗೆನೇ ಸೆಷನ್ ಟ್ರೈನಿಂಗ್ಗೆ. ಇವನ ಹೆಸರು ಕ್ಯಾಪ್ಟನ್ ಅಂತ. ಇವನ ಏಜ್ ಬಂದು 4 ಮಂತ್ಸು. ಇನ್ನೊಬ್ಬ ಬರ್ತಾನೆ ಮುಂದೆ, ಅವನ ಹೆಸರು ಟೆಡ್ಡು ಅಂತ. ರಿಕ್ವೈರ್ಮೆಂಟ್ ಏನಿದೆಯಪ್ಪ ಅಂತಂದರೆ ಕಂಪ್ಲೀಟ್ಲಿ ಒಬಿಡಿಯನ್ಸ್ ಟ್ರೈನಿಂಗ್ ಆಗಬೇಕು ಅಂತ. ನಾವು ತೊಗೊಂಡಿರೋ 4 ಕ್ಲಾಸಲ್ಲೇ ಇದು ಆಲ್ರೆಡಿ ಮುಗಿದಿದೆ, ಇನ್ನೇನು ಮುಗಿತಾ ಬಂದಿದೆ ಅಂತ ಹೇಳ್ಬೋದು. ಯಾಕಂತಂದರೆ ನಾವು ತಗೊಳ್ಳೋದು ವಾರದಲ್ಲಿ 2 ಕ್ಲಾಸು, ಅದು ಕಂಪ್ಲೀಟ್ಲಿ ನಾವೇ ಟ್ರೈನ್ ಮಾಡಬೇಕು ಫುಲ್ ಬಂದು. ಇನ್ನು ಇವನ ವಿಚಾರಕ್ಕೆ ಬಂದರೆ ಇವನು ತುಂಬ ನಾಟಿ ಅಂತಲೇ ಹೇಳ್ಬೋದು. ಏನೇ ಹೇಳ್ಕೊಂಡು ಕೊಟ್ಟರು ಕೂಡ ನಾವು ಹೋದ ವಾರ ಹೇಳ್ಕೊಂಡು ಕೊಟ್ಟೋಗಿರ್ತೀವಿ, ಅದನ್ನು ಏನೇ ಮಾಡ್ರೂ ಮರೆಯಲ್ಲ. ಇಷ್ಟು ಬೇಗ ಇವ್ರು ಕೋಆಪ್ರೇಟ್ ಮಾಡಿರೋದಕ್ಕೆ ನಾವು ಇಷ್ಟು ಬೇಗ ಕಲ್ಸೋಕ್ಕಾಗಿರೋದು. ಕೆಲವೊಂದು ಇರ್ತವೆ, ಅದಕ್ಕೆ ಟೈಮ್ ತುಂಬಾ ಜಾಸ್ತಿ ತೊಗೊತವೆ. ನಾವು ಏನೇ ಟ್ರೈನ್ ಮಾಡ್ತೀವಿ ಅಂದ್ರೂ ಪೇಷನ್ಸ್ ಲೆವೆಲ್ ತುಂಬಾ ಚೆಕ್ ಮಾಡ್ತವೆ ಎಲ್ಲ ಡಾಗ್ಸ್ಗಳೂ. ನೀವು ಪೇಷನ್ಸ್ನ ಇದನ್ನು ಅತಿರೇಕಕ್ಕೆ ಹೋಗ್ದಿಲ್ದಂಗೆ ನೋಡಿಕೊಂಡು ನೀವು ಟ್ರೈನ್ ಮಾಡಿದ್ರೆ ಆರಾಮಾಗಿ ಮಾಡ್ಬೋದು ನೀವು ಕೂಡ. ನಮ್ಮಲ್ಲಿ ನೀವೇನಾದರೂ ಸೆಷನ್ ಟ್ರೈನಿಂಗ್ ಆಗಿರ್ಬೋದು, ಟ್ರೈನಿಂಗ್ ಮಾಡಿಸೋದ್ರಿಂದ ಏನೆಲ್ಲ ಉಪಯೋಗ ಅಂತಂದರೆ ಈ ಫುಡ್ಗಳು, ಇದರಲ್ಲೇ ನಿಮಗೆ ತುಂಬ ಖರ್ಚಾಗೋಂಥದ್ದು. ಆಮೇಲೆ ಯಾವುದ್ಯಾವುದೋ ಫುಡ್ ಕೊಟ್ಟು ಏನೇನೋ ಪ್ರಾಬ್ಲಮ್ ಆಗೋ ಬದಲು ಹೋಮ್ ಮೇಡ್ ಫುಡ್ಡಲ್ಲಿ ಯಾವ್ಯಾವ ಥರ ಕೊಡ್ಬೋದು, ಅದರಲ್ಲೂ ಬಜೆಟಲ್ಲಿ ಯಾವ ಥರ ಕೊಡ್ಬೋದು, ಎಂಡಲ್ಲಿ ಯಾವ ಥರ ಕೊಡ್ಬೋದು ಅಂತ ಎಲ್ಲ ಬರ್ಕೊಡ್ತೀವಿ. ಜೊತೆಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಹೆಲ್ತಿಯಾಗಿರ್ತವೆ ಅಂತ. 4 ಮಂತ್ಸ್ ಇದು. ಇನ್ನು ಏನಕ್ಕೆ ಆ ಥರ ಮಾಡ್ತಾಯಿದ್ದೀವಿ ಅಂದರೆ ಫುಡ್ ಅಗ್ರೆಷನ್ ಬಂದುಬಿಡುತ್ತೆ. ಸೊ ಆ ಥರ ಮಾಡೋದ್ರಿಂದ ಫುಡ್ ಅಗ್ರೆಷನ್ ಕಮ್ಮಿ ಆಗುತ್ತೆ. ಈ ಸಮ್ಮರಲ್ಲಿ ಎಲ್ಲರ ಮನೆಗೂ ಝೀರೋ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಾ. ಯಾವುದಕ್ಕೆ ಝೀರೋ ಕಟ್ ಮಾಡಿಸ್ಬೇಕು, ಯಾವುದಕ್ಕೆ ಝೀರೋ ಕಟ್ ಮಾಡಿಸ್ಬೋದು ಅಂತ ಗೊತ್ತಿರಲ್ಲ. ಮತ್ತು ನೀವೇನಾದರೂ ಝೀರೋ ಕಟ್ ಮಾಡಿಸೋದ್ರಿಂದ ನಿಮ್ಮ ನಾಯಿಗೆ ಸೆಕೆನೇ ಆಗಲ್ಲ ಅಂತ ಅಂದ್ಕೊಂಡಿದ್ರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ. ಇದಕ್ಕೂ ಸಂಬಂಧನೇ ಇಲ್ಲ. ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಮಾಡ್ಕೊಂಡು ಕೊಡಲೇಬೇಕಾಗುತ್ತೆ. ಕೆಲವೊಂದು ಸತಿ ನಮ್ಮ ಗ್ರೂಮರ್ ಬಂದು ಪ್ರತಿಯೊಂದು ಮನೆಗೂ ಅಲ್ಲೇ ಹೋಗಿ ಡೋರ್ ಸ್ಟೆಪ್ ಮುಖಾಂತರ ಅವ್ರಿಗೆ ಇಷ್ಟ ಆಗೋ ಥರ ಅವ್ರು ಏನು ಕೇಳ್ತಾರೋ ಆ ಕಟ್ಟಿಂಗ್ ಮಾಡಿಕೊಟ್ಬಿಟ್ಟು ಬರ್ತಾರೆ. ನಿಮಗಿರೋ ಬ್ಯುಸಿ ಶೆಡ್ಯೂಲಲ್ಲಿ ನೀವೆಲ್ಲೂ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ ಗ್ರೂಮಿಂಗ್ಗೆ ಅಂತಲೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲೇ ಇರ್ಬೋದು, ನೆಲಮಂಗಲ ಆಗಿರ್ಬೋದು, 8 ಮೈಲ್ ಆಗಿರ್ಬೋದು, ಯಾವುದೇ ಲೊಕೇಶನ್ ಆಗಿರ್ಬೋದು ಬ್ಯಾಂಗ್ಳೂರಲ್ಲಿ, ಎಲ್ಲ ಕಡೆಯೂ ಹೋಮ್ ಗ್ರೂಮಿಂಗ್ ಅವೈಲಬಲ್ ಇದೆ. ಇನ್ನು ನಮ್ಮ ನಾಯಿ ಎಷ್ಟೊತ್ತು ಕರ್ಕೊಂಡೋದ್ರೂ ಪೂಪ್ ಮಾಡಲ್ಲ ಅಂತ ಹೇಳೋರಿಗೆ ಒಂದೊಂದು ಪಪ್ಪೀಸ್ಗಳಿಗೂ ಒಂದೊಂದು ಟೈಮ್ ಅಂತ ಇರುತ್ತೆ. ಅಂದರೆ 0 to 6 ಮಂತ್ಸ್ ಪಪ್ಪೀಸ್ ಆಗಿದ್ದರೆ 5 to 30 ಮಿನಿಟ್ಸ್ ಬೇಕಾಗುತ್ತೆ ಟೈಮು ಡೈಜೆಷನ್ ವರ್ಕ್ ಆಗಿ, ಅದು ವಾಕಿಂಗ್ ಕರ್ಕೊಂಡೋಗಿ ಆ ಟೈಮಲ್ಲಿ ಮಾಡುತ್ತೆ. ನೆಕ್ಸ್ಟು ಯಂಗ್ ಡಾಗ್ಸ್ ಅಂದರೆ 6 to 12 ಮಂತ್ಸ್ ಇರೋಂಥ ಡಾಗ್ಸ್ಗಳಿಗೆ 15 to 45 ಮಿನಿಟ್ಸ್ ಬೇಕಾಗುತ್ತೆ. ಇನ್ನು 1 to 7 ಇಯರ್ಸ್ ಅಡಲ್ಟ್ ಡಾಗ್ ಅಂತ ಏನು ಕರಿತೀವಿ ಅವಕ್ಕೆ 30 ಮಿನಿಟ್ಸ್ to 1 ಅವರ್ ಆಗುತ್ತೆ. ಇನ್ನು ಸೀನಿಯರ್ ಡಾಗ್ಸ್ಗಳಿಗೆಲ್ಲ 30 ಮಿನಿಟ್ಸ್ to 1.5 ಅವರ್ಸ್ ಬೇಕೇ ಬೇಕಾಗುತ್ತೆ. ಚಿಕ್ಕ ಪಪ್ಪೀಸಲ್ಲಿ ಇದು ಕಾಮನ್ ಆಗಿರುತ್ತೆ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಮತ್ತು ಹಿಂಸೆ ಕೊಡೋಕ್ಕೆ ಹೋಗ್ಬಿಡಿ, ಆರಾಮಾಗಿ ಓಡಾಡಿಸ್ತಾ ಇರಿ ಮನೆ ಹತ್ರನೇ. ನೀವೇನಾದರೂ ಜರ್ಮನ್ ಶೆಫರ್ಡ್ ಸ್ಪೆಷಾಲಿಟಿ ಶೋನ ಮಿಸ್ ಮಾಡ್ಕೊಂಡಿದ್ರೆ ನೋಡೋದನ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡ್ಬೋದು. ಯುವ ಪ್ರಪಂಚ ಅಂತ ಯೂಟ್ಯೂಬ್ ಚಾನಲ್. ಇನ್ನೂ ನಮ್ಮ ಅಕೌಂಟ್ನ ಫಾಲೋ ಮಾಡಿಲ್ಲ ಅಂದರೆ ಫಸ್ಟು ಫಾಲೋ ಮಾಡ್ಕೊಳ್ಳಿ, ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ.